ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಶನ್ DK77 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಭಾರತೀಯ ರೂಪಾಯಿಯು ಇತಿಹಾಸದಲ್ಲಿಯೇ ದಾಖಲೆಯ ಮಟ್ಟಕ್ಕೆ ಇವತ್ತು ಕುಸಿತವಾಗಿದೆ. ರೂಪಾಯಿಯ ಮೌಲ್ಯವು ಡಾಲರ್ ಎದುರಿಗೆ 90 ರೂಪಾಯಿ ಗಡಿಯನ್ನು ದಾಟಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುವುದರಿಂದ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ಈ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ಜನಸಾಮಾನ್ಯರು ಯಾಕೆ ಇದನ್ನು ತಿಳಿದುಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ. ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ವೀಕ್ಷಕರೇ, ರೂಪಾಯಿಯು ಅಮೆರಿಕನ್ ಡಾಲರ್ ಎದುರಿಗೆ 90ರ ಗಡಿಯೇ ದಾಟಿ ಹೋಗಿದೆ. ಇದಕ್ಕೆ ಮುಖ್ಯ ಕಾರಣಗಳನ್ನು ನೋಡುವುದಾದರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಶಕ್ತಿ ಹೆಚ್ಚಾಗಿರುವುದು, ಮಧ್ಯಪ್ರಾಚ್ಯಗಳಲ್ಲಿ ಜಿಯೋಪಾಲಿಟಿಕಲ್ ಟೆನ್ಷನ್ಗಳು, ದೇಶದಲ್ಲಿ ವಿದೇಶಿ ಹೂಡಿಕೆದಾರರ ಹಣ ಹೊರಹೋಗುತ್ತಿರುವುದು, ಭಾರತದ ಇಂಪೋರ್ಟ್ ಬೆಲೆ ಜಾಸ್ತಿ ಆಗ್ತಿರುವುದು, ಒಟ್ಟಿನಲ್ಲಿ ಜಾಗತಿಕ ಅನಿಶ್ಚಿತತೆ, ದೇಶೀಯ ಒತ್ತಡ ಎಲ್ಲದರ ಪರಿಣಾಮವಾಗಿ ರೂಪಾಯಿಯ ಮೌಲ್ಯ ಕುಸಿದಿದೆ. ಹಾಗಾದರೆ ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಹಾಗಾದರೆ ವೀಕ್ಷಕರೇ, ರೂಪಾಯಿಯ ಮೌಲ್ಯ ಕುಸಿಯುವುದರಿಂದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ರೂಪಾಯಿಯ ಮೌಲ್ಯ ಕುಸಿಯುವುದರಿಂದ ಪೆಟ್ರೋಲು, ಡೀಸೆಲ್, LPGಯ ಬೆಲೆಗಳು ಹೆಚ್ಚಾಗಬಹುದು. ಮೊಬೈಲ್, ಲ್ಯಾಪ್ಟಾಪ್, ಚಿಪ್ಸೆಟ್ಗಳು, ಎಲೆಕ್ಟ್ರಿಕ್ ಸಾಧನಗಳ ಬೆಲೆ ಇನ್ನೂ ಜಾಸ್ತಿ ಆಗಬಹುದು. ವಿದೇಶಿ ಪ್ರವಾಸ ಮಾಡುವವರಿಗೆ ಖರ್ಚು ಹೆಚ್ಚಾಗಬಹುದು. ವಿದೇಶಿಗಳಲ್ಲಿ ಶಿಕ್ಷಣವನ್ನು ಪಡೆಯುವಂತ ಜನರಿಗೆ ವಿದೇಶಿ ಶಿಕ್ಷಣ ವೆಚ್ಚವು ಏರಿಕೆಯಾಗುವ ಸಾಧ್ಯತೆ ಇದೆ. ಬಂಗಾರವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಬೆಲೆ ಜಾಸ್ತಿಯಾಗಬಹುದು. ಅಂದರೆ ರೂಪಾಯಿಯ ಮೌಲ್ಯದ ಕುಸಿತವು ನೇರವಾಗಿ ಜನರ ಜೇಬಿನ ಮೇಲೆ ಹೊಡೆತ ಹಾಕುತ್ತದೆ. ಹಾಗಾದರೆ ವೀಕ್ಷಕರೇ, ರೂಪಾಯಿಯ ಮೌಲ್ಯ ಕುಸಿತವು ಹೂಡಿಕೆದಾರರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ನೋಡುವುದಾದರೆ, ಮಾರುಕಟ್ಟೆ ಈಗ ಅಸ್ಥಿರವಾಗಿದೆ. ಟ್ರೇಡರ್ಗಳಿಗೆ ಉತ್ತಮ ಅವಕಾಶವಾದರೂ ಇದು ಸಾಮಾನ್ಯ ಹೂಡಿಕೆದಾರರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿದೆ. ಡಾಲರ್ ಆಧಾರಿತ ಹೂಡಿಕೆಗಳು ಲಾಭವನ್ನು ತಂದುಕೊಡಬಹುದು. ಇಂಪೋರ್ಟ್ ಅವಲಂಬಿತ ಕಂಪನಿಗಳ ಷೇರುಗಳ ಮೇಲೆ ಇದು ಒತ್ತಡವನ್ನು ತರಬಹುದು. ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಅಂದರೆ IT, ಫಾರ್ಮಾ, ಟೆಕ್ಸ್ಟೈಲ್ ಇವು ಎಲ್ಲವಕ್ಕೂ ಬೂಸ್ಟ್ ನೀಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಪ್ಯಾನಿಕ್ ಬೇಡ, ಪ್ಲಾನ್ ಇರಬೇಕು. ಪ್ಯಾನಿಕ್ಕಿಂತ ಪ್ಲಾನ್ ಇರಬೇಕು. ಹಾಗಾದರೆ ವೀಕ್ಷಕರೇ, ರೂಪಾಯಿಯ ಮೌಲ್ಯ ಕುಸಿತದಿಂದ ಆಗುವ ಪರಿಣಾಮವನ್ನು ಸರ್ಕಾರ ಮತ್ತು RBI ಹೇಗೆ ನಿಭಾಯಿಸಬಹುದು? ರೂಪಾಯಿಯನ್ನು ಸ್ಥಿರಗೊಳಿಸಲು RBI ಬಳಸುವ ಸಾಧ್ಯತೆಯ ಕೌಂಟರ್ ಸ್ಟ್ರಾಟಜಿಗಳನ್ನು ನೋಡುವುದಾದರೆ, ಫಾರೆಕ್ಸ್ ರಿಸರ್ವ್ಸ್ ಬಳಸಿ ರೂಪಾಯಿಯ ಬೆಂಬಲ, ಫಾರೆಕ್ಸ್ ರಿಸರ್ವ್ಗಳನ್ನು ಬಳಸಿ ರೂಪಾಯಿಯ ಮೌಲ್ಯ ಕುಸಿತದ ಪರಿಣಾಮವನ್ನು ಎದುರಿಸಬಹುದು. ಬ್ಯಾಂಕ್ಗಳಿಗೆ ಲಿಕ್ವಿಡಿಟಿ ಗೈಡೆನ್ಸ್ ನೀಡುವುದರ ಮೂಲಕ ಮತ್ತು ಇಂಪೋರ್ಟ್ ಡ್ಯೂಟೀಸ್ ಗಳನ್ನು ಪರಿಶೀಲನೆ ಮಾಡುವುದರ ಮೂಲಕ ರೂಪಾಯಿಯ ಮೌಲ್ಯದ ಕುಸಿತದ ಪರಿಣಾಮವನ್ನು ಎದುರಿಸಲು ಸಹಾಯಕವಾಗಬಹುದು. ಇವೆಲ್ಲ ನಡೀತಲೇ ಇರುತ್ತದೆ. ಕಾರಣ, ಆರ್ಥಿಕ ಸ್ಥಿರತೆ ದೇಶದ ಪ್ರಥಮ ಆದ್ಯತೆಯಾಗಿರುತ್ತದೆ. ವೀಕ್ಷಕರೇ, ಕೊನೆಯದಾಗಿ ಹೇಳುವುದಾದರೆ, ರೂಪಾಯಿಯ ಕುಸಿತ ಕೇವಲ ಒಂದು ದಿನದ ಹೆಡ್ಲೈನ್ ಅಲ್ಲ, ಇದು ನಮ್ಮ ಆರ್ಥಿಕತೆಯ ಓವರ್ ಆಲ್ ಹೆಲ್ತ್ ಇಂಡಿಕೇಟರ್. ವೀಕ್ಷಕರೇ, ಆಯಿಲ್ ಪ್ರೈಸಸ್, ಗ್ಲೋಬಲ್ ಮಾರ್ಕೆಟ್ಸ್, ಜಿಯೋಪಾಲಿಟಿಕಲ್ ಟೆನ್ಷನ್ಸ್ ಇವೆಲ್ಲವೂ ಮಿಕ್ಸ್ ಆಗಿ ಈ ಪರಿಸ್ಥಿತಿಗೆ ಕಾರಣವಾಗಿವೆ. ನಿಮಗೇನು ಅನಿಸುತ್ತದೆ? ರೂಪಾಯಿಯ ಮೌಲ್ಯ ಇನ್ನೂ ಕುಸಿತಿದೆಯಾ? ಕಾಮೆಂಟ್ ನಲ್ಲಿ ತಿಳಿಸಿರಿ. ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.